ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರೋಂಥದ್ದು ಡೆವಿಲ್ ಸಿನಿಮಾ ಬಗ್ಗೆ ಆಗಿರುವಂಥದ್ದು. ನನಗೆ ಗೊತ್ತು ಎಲ್ಲರ ತಲೆಯಲ್ಲೂ ಅಂದರೆ ಡಿ ಬಾಸ್ ಫ್ಯಾನ್ಸ್ನ ತಲೆಯಲ್ಲಿರುವಂಥ ಒಂದು ಕ್ವೆಶನ್ ಏನಂತಂದರೆ, ಡೆವಿಲ್ ಸಿನಿಮಾ ಬರುತ್ತೋ ಇಲ್ವೋ ಅಂತ. ಹೆಂಗೆ ಕೇಳ್ತಿದ್ರೆ ಡೈರೆಕ್ಟರ್ನ ಕೂಡ ಹಿಡ್ಕೊಂಡು, ಪ್ರೊಡ್ಯೂಸರ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ಏನು ಬರುತ್ತಾ ಇಲ್ವೋ ಗುರು ಅಂತೆಲ್ಲ ಕೇಳ್ತಿದ್ದಾರೆ. ವೈಷ್ಣವ್ ಸ್ಟುಡಿಯೋಸ್ ಅವರು ಸ್ಟ್ರಾಂಗಾಗಿ ಹೇಳ್ತಿದ್ದಾರೆ, ನಾವು ಬಂದೇ ಬರ್ತೀವಿ, ಡೆವಿಲ್ ಸಿನಿಮಾ ಜೊತೆ ಬಂದೇ ಬರ್ತೀವಿ. ಯಾಕೆ ಅಂತಂದರೆ ಪ್ರಕಾಶ್ ವೀರ್ ಅವರಿಗೆ ಕೊಟ್ಟಿರುವಂಥ ಭರವಸೆ ಡಿ ಬಾಸ್ ಅವ್ರ ಕಡೆ ಆಗಿರುವಂಥದ್ದು. ನಾನು ಬರ್ತೀನಿ, ಆರಾಮಾಗಿರೋ ಇನ್ಫಾರ್ಮೇಷನ್ ನಿಮಗೆ ಕೆಲವೊಂದು ಗೊತ್ತು, ಕೆಲವೊಂದು ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಇದಕ್ಕೆ ಯಾಕೆ ಅಂದರೆ ಡೆವಿಲ್ ಟಾಕ್ಸ್ ಆಗಿರುವಂಥದ್ದು ಇದು. ವಿನಯ್ ಗೌಡರು ಹೇಳ್ತಾರೆ, ನಾನು ಡಿ ಬಾಸ್ನ ಅಷ್ಟೊಂದೇನು ಮೀಟ್ ಆದಾಗೆಲ್ಲ ಚೆನ್ನಾಗಿ ಮಾತಾಡಿಸಿದ್ದಾರೆ. ಅಂದರೆ ಅವರ ರೋಲ್ ಏನಿತ್ತು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ವಿನಯ್ ಗೌಡ ಅವ್ರದ್ದು ಡೆವಿಲ್ ಸಿನಿಮಾದಲ್ಲಿ ಅವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂದಿದ್ದಕ್ಕೇನೆ ಅವ್ರು ಅಷ್ಟೊಂದು ಪೋಸ್ಟ್ ಎಲ್ಲ ಹಾಕಿ ಅಷ್ಟೊಂದು ಪ್ರಮೋಷನ್ ಎಲ್ಲ ಮಾಡಿದ್ರು. ಯಾವಾಗಲೂ ಅವ್ರ ಹತ್ರ ಮಾತಾಡಿದಾಗ ಡೆವಿಲ್ ಹೇಗಿತ್ತು ಬಂದಾಗ ನೋಡಿ ಗೊತ್ತಾಗುತ್ತೆ ಕ್ವಾಲಿಟಿ ಅಂತ. ಯಾಕೆ ಸುಮ್ಮನೆ ಹೇಳ್ತಾ ಇಲ್ಲ ಅವರು ಕೂಡ, ಅವ್ರಿಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಟೆಕ್ನಾಲಜಿ ಪ್ರಕಾರ ಮೊಕೊಬಾಟ್ನ ನಾನು ತುಂಬಾ ಬಳಸಿದ್ದೀನಿ ಹಿಂದಿನ ವೀಡಿಯೋದಲ್ಲೆಲ್ಲ. ಸೊ ಟೆಕ್ನಾಲಜಿ ಪ್ರಕಾರ ಇಷ್ಟು ಅಡ್ವಾನ್ಸ್ ಇರಬೇಕಾದ್ರೆ ಹೇಳ್ತಿದ್ದೀನಲ್ಲ, ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಕ್ಯಾಮ್ರಾನ ತರ್ತಾ ಇರೋವಂಥದ್ದು. ಆ್ಯಂಡ್ ಆನ್ ಪೇಪರ್ ಅಲ್ದಲೇ, ಅಂದರೆ ಕ್ಯಾಮ್ರಾ ತಂದಿದ್ದಾರೆ ಅಲ್ದಲೇ, ನಿಜ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಲಿ ಇವರೇನೆ ಅದನ್ನು ಫಸ್ಟ್ ಬಳಸಿ ಈಗ ಆಲ್ಮೋಸ್ಟ್ ಟ್ರೈಲರಲ್ಲಿ ಕೂಡ ರಿಲೀಸ್ ಮಾಡಿರುವಂಥದ್ದು. ಸೊ ಇಷ್ಟೊಂದು ಟೆಕ್ನಿಕ್ಯಾಲಿಟಿ ಇದೆಯಲ್ಲ, ಈ ಒಂದು ಇಂಪ್ರೂವ್ಮೆಂಟ್ ಏನಿದೆಯಲ್ಲ, ಪ್ರಕಾಶ್ ವೀರ್ ಅವರು ಈ ಮೂವಿಗೆ, ಡೆವಿಲ್ ಮೂವಿಗೆ ತರಬೇಕು ಅಂತ ಏನು ಯೋಚನೆ ಮಾಡಿದ್ರಲ್ಲ, ಅವ್ರು ಯಾವಾಗಲೂ ಮಾಡರ್ನೈಸ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ನಾನು ಇದು ಈ ಮೂವಿಲಿ ಅಂತ ಹೇಳ್ತಿರೋಂಥದ್ದಲ್ಲ, ತಾರಕ್ ಮೂವಿಲೂ ಕೂಡ ನೀವು ನೋಡಿದ್ರೆ ಎಷ್ಟು ಅಡ್ವಾನ್ಸ್ ಆಗಿದೆ. ಅಂದರೆ ಹೇಗೆ ಡಿ ಬಾಸ್ ಅವ್ರನ್ನ ಎಷ್ಟು ಕ್ಲಾಸಾಗಿ ಹೆಂಗೆ ತೋರಿಸ್ಬೇಕು ಅಂತ ಏನು ಯೋಚನೆ ಮಾಡ್ಕೊಂಡು ಆ ಮೂವಿ ತಂದಿದ್ರಲ್ಲ, ಅದು ಆ್ಯಕ್ಚುಲಾಗಿ ಮೂವಿ ಅಂತಂದರೆ. ನೀವು ನೋಡಿ ಕ್ರಾಂತಿಲಿ ಕ್ಲಾಸಿಗೆ ಮಾಸಿಗೆ ಬಾಸ್ ಅಂತ ಏನು ತೋರ್ಸೋಕೊಟ್ಟಿರಲ್ಲ, ಅದಲ್ಲ ಕ್ರಾಂತಿ ಮೂವಿಲಿ ತೋರ್ಸೋಕೊಟ್ಟಿದ್ದಲ್ಲ. ನೀವು ಕಾಟೇರದಲ್ಲಿ ನಿಜವಾದ ಮಾಸ್ ಕಂಡಿತ್ತು, ತಾರಕಲ್ಲಿ ನಿಜವಾದ ಕ್ಲಾಸ್ ಕಂಡಿತ್ತು. ಇದು ಆ್ಯಕ್ಚುಯಲ್ ಮೂವಿ ನಡೆಸೋದು ಅಂತಂದರೆ. ಅದೆರಡನ್ನೂ ತರಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದನ್ನು ತೋರಿಸೋಕೊಟ್ಟಿದ್ದೆ ಪ್ರಕಾಶ್ ವೀರ್ ಅವರಾಗಿತ್ತು ಡೆವಿಲ್ ಸಿನಿಮಾದಲ್ಲಿ. ನಾನು ಇದನ್ನು ಜಾಸ್ತಿ ಹೇಳಿದ್ದಲ್ಲ, ನಿಮಗೆ ಇರೋವಂಥ ವಿಷಯನ ಹೇಳ್ತಾ ಇರ್ತೀನಿ. ಡೆವಿಲ್ ಸಿನಿಮಾ ಬರುತ್ತೋ ಇಲ್ವೋ ಅನ್ನೋದು ಕ್ಲಾರಿಫಿಕೇಷನಿಗೆ ವಿನಯ್ ಗೌಡ ಅವ್ರು ಕೊಟ್ಟಿರೋವಂಥ ಮಾತೇನಂತಂದರೆ, ಲೈಕ್ ಎಲ್ಲೂ ಕೂಡ ಕ್ಯಾನ್ಸಲ್ ಅಂತ ನಮಗೂ ಕೂಡ ಪ್ರೊಡಕ್ಷನಿಂದ ಮಾತು ಬಂದಿಲ್ಲ. ಯಾಕೆ ಬರಬೇಕು ಆ್ಯಕ್ಚುಲಾಗಿ, ಯಾಕೆ ಬರಬೇಕು ಆ ಥರ? ಯಾಕೆಂದರೆ ಡಿ ಬಾಸ್ ಅವ್ರೇನು ಹೇಳಿಲ್ಲ ನಾನು ಮಾಡಲ್ಲ, ಅದನ್ನು ಮುಗ್ಸಾಕ್ಬಿಡಿ, ಕ್ಲೋಸ್ ಮಾಡಿಬಿಡಿ ಅಂತ ಡಿ ಬಾಸ್ ಅವ್ರೇನು ಹೇಳಿಲ್ಲ. ಅಥವಾ ಪ್ರೊಡಕ್ಷನ್ ಹೌಸ್ ಅವರು ಕೂಡ ಇದು ನಿಲ್ಲಿಸ್ಬೇಕು ಅಂತ ಎಲ್ಲಿ ಯೋಚನೆ ಮಾಡ್ತಿಲ್ಲ. ಯಾಕೆ ಅಂತಂದರೆ ವೈಷ್ಣವ್ ಸ್ಟುಡಿಯೋಸ್ ಅವರು ಏನಕ್ಕೋಸ್ಕರ ಈ ಒಂದು ಡಿಸಿಷನ್ ತೊಗೊತಿದ್ದಾರೆ ಅಂತಂದರೆ, ವೈಷ್ಣವ್ ಸ್ಟುಡಿಯೋಸ್ ಅವರು ಆಲ್ರೆಡಿ ಒಂದು ದೊಡ್ಡ ಸಿನಿಮಾ ಕೈ ಹಾಕಿದ್ದಾರೆ, ಅವ್ರದ್ದಲ್ಲಿ ನಡೆಯುತ್ತೆ. ಅಲ್ಲಿವರೆಗೂ ಈ ಸಿನಿಮಾನ ಹೋಲ್ಡಲ್ಲಿ ಇಡ್ಬೋದು. ಒಂದು ಟೈಮಲ್ಲಿ ಸಿಚುವೇಶನ್ ನಾನೇ ನನ್ನ ಕಡೆಯಿಂದ ನನ್ನ ವೀಡಿಯೋದಲ್ಲೇನು ಹೇಳಿದ್ದೆ, ಕ್ಯಾನ್ಸಲ್ ಆಗಿದೆ ಅಫಿಷಿಯಲಿ, ಈ ಥರ ಆಗಿದೆ ಅಂತ. ಅದಾದಮೇಲೆ ಡಿ ಬಾಸ್ ಅವ್ರು ಮಾತು ಕೊಟ್ಟ ಮೇಲೆ ಇದನ್ನು ಮತ್ತೆ ರಿಓಪನ್ ಆಗಿದ್ದು. ಯಾಕೆ ಅಂತಂದರೆ ಅಲ್ಲಿವರೆಗೂ ವೈಷ್ಣವ್ ಸ್ಟುಡಿಯೋಸ್ ಅವರಿಗೆ ಯಾವುದೇ ಒಂದು ಮೂವಿ ಏನು ಕೈ ಹಿಡಿದಿರಲಿಲ್ಲ. ವೈಷ್ಣವ್ ಸ್ಟುಡಿಯೋಸ್ ಅವರ ಕ್ವಾಲಿಟಿ ನೋಡೇನೆ ಜಿಯೋ ಸ್ಟುಡಿಯೋಸ್ ಅವರು ಒಂದಾಗಿ ರೀಸೆಂಟಾಗಿ ಡಾಲಿ ಧನಂಜಯ್ ಅವರ ಜೊತೆ ಮೂವಿ ಕೂಡ ಬಂತು. ತುಂಬಾ ಬಾಲಿವುಡ್ ಮೂವೀಸಿಗೂ ಕೂಡ ಇವ್ರದ್ದು ಕೊಲಾಬ್ರೇಷನ್ ಆಗುವಂಥ ಚಾನ್ಸಸ್ ಇದೆ ಅಪ್ಕಮಿಂಗ್ ಡೇಸಲ್ಲಿ. ನಿಮಗೆ ಗೊತ್ತಾಗುತ್ತೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಏನೇನು ನಡೆಯೋಕೊಟ್ಟಿದೆ ಅಂತ. ವೈಷ್ಣವ್ ಸ್ಟುಡಿಯೋಸ್ ಅವ್ರ ಕ್ವಾಲಿಟಿನ ಮೇಂಟೈನ್ ಮಾಡ್ತಿರೋದ್ರಿಂದ ಪ್ರೊಡಕ್ಷನ್ ಹೌಸಿಂದನೇ ಯಾವುದೇ ಒಂದು ಮಾತುಕತೆ ಬಂದಿಲ್ಲ. ಅಂದರೆ ಪ್ರತಿಯೊಂದು ಫ್ಯಾನ್ಸನ್ನು ಕೂಡ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ವೈಷ್ಣವ್ ಸ್ಟುಡಿಯೋಸ್ ಅವರಿಗೆ, ಡಿ ಬಾಸ್ ಅವ್ರು ಬರ್ತಾರೆ, ವೆಯ್ಟ್ ಮಾಡ್ತಿರಲ್ವಾ, ಬರ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗೆ ಫ್ಯಾನ್ಸ್ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಯಾವ ಪ್ರೊಡಕ್ಷನ್ ಹೌಸ್ ತಾನೇ ಇಲ್ಲ ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ. ಅವರಿಗಾಗುವಂಥ ಕಲೆಕ್ಷನ್ ಅವ್ರ ಫ್ಯಾನ್ಸ್ ಕಡೆಯಿಂದ ಆಗುತ್ತೆ ಅನ್ಬೇಕಾದ್ರೆ ಪ್ರೊಡಕ್ಷನ್ ಸ್ವಾರ್ಥನಾದರೂ ಅಂತ ಅಂದ್ಕೊಳ್ಳಿ, ಅವರಂತೂ ಬಿಡಲ್ಲ. ಅವರಂತೂ ಈ ಸಿನಿಮಾನ, ಡೆವಿಲ್ ಸಿನಿಮಾನಂತೂ ಕ್ಲೋಸ್ ಮಾಡಲ್ಲ. ಈಗ ಪ್ರಕಾಶ್ ವೀರ್ ಅವರ ವಿಷಯಕ್ಕೆ ಬರೋದಾದರೆ, ಅವರು ತುಂಬಾ ಅವ್ರ ಇಡೀ ಲೈಫ್ನ ಅದಕ್ಕೆ ಹಾಕಿದ್ದಾರೆ ಡೆವಿಲ್ ಸಿನಿಮಾಗೆ. ಇದು ಅವರ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುವಂಥದ್ದು. ಸೊ ಈ ಸಿನಿಮಾ ಬಗ್ಗೆ ಹೇಳಿದಾಗ ಡಿ ಬಾಸ್ ಅವರೇ ಹೇಳಿದ್ದಾರೆ, ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನಿಮಗೇನು ಅನಿಸುತ್ತೆ? ಡೆವಿಲ್ ಸಿನಿಮಾ ಏನು ನಿಲ್ಲುತ್ತೆ ಅಂತ ಅನಿಸ್ತಿದ್ಯಾ? ಡೆವಿಲ್ ದ ಹೀರೋ ಅನ್ನೋ ಒಂದು ಸಿನಿಮಾ ನಿಲ್ಲೋಕ್ಕೆ ಚಾನ್ಸೇ ಇಲ್ಲ. ಡೆವಿಲ್ ದ ಹೀರೋ ಆದಮೇಲೆ D59 ಬಂದೇ ಬರುತ್ತೆ, ಆಯಿತಾ? D58 ಅನ್ನೋ ಸಿನಿಮಾ ಏನಿದೆಯಲ್ಲ ಅದು ಕೂಡ ಬಂದೇ ಬರುತ್ತೆ. D59 ಬರುತ್ತೆ. ಅದಾದಮೇಲೆ ನಿಮ್ಮ ಕೈದಿ ಬಗ್ಗೆ ಯೋಚನೆ ಮಾಡೋಕ್ಕಾಗುವಂಥದ್ದು. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ನೋಡಿ, ಕಮಿಟ್ಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. D57 ಡೆವಿಲ್ ಸಿನಿಮಾ ಏನಿದೆ, ಇದೊಂದು ಕಮಿಟ್ಮೆಂಟ್ ಪ್ರಕಾರ ಇರುವಂಥದ್ದು. ಆಲ್ರೆಡಿ ಬಾಟ್ಸ್ನೆಲ್ಲ ತರಿಸಿದ್ದಾರೆ, ಆಲ್ರೆಡಿ ಮೊಕೊಬಾಟ್ನ ತರಿಸಿದ್ದಾರೆ, ಆಲ್ರೆಡಿ ಪ್ರೊಡಕ್ಷನ್ನು ಈಗ ಜಸ್ಟ್ ಹೋಲ್ಡ್ ಮಾಡಿಟ್ಟಿದ್ದಾರೆ, ಬೇರೆ
ಪ್ರೊಡಕ್ಷನ್ ಹೌಸಿಗೆ ಹೋಗಿ ಅವ್ರು ಇನ್ನೂ ಮ್ಯಾನೇಜ್ ಮಾಡ್ಕೊತಿದ್ದಾರೆ. ಹಾಗಿರ್ಬೇಕಾದ್ರೆ ಅದನ್ನು ನಿಲ್ಲಿಸ್ಕೊಂಡು ಬೇರೆ ಮೂವಿ ಮಾಡೋದಕ್ಕಾಗಲ್ಲ. ಹಾಗೆಯೇ D58 ಕೂಡ D58 KVN ಅವ್ರು ಕೊಟ್ಟಿರೋಂಥ ಟೈಮ್ ಲೈನ್ ಆಗಿರೋವಂಥದ್ದು. ಈಗ ಇದು ಮುಗಿದ ತಕ್ಷಣ ಹಿಂಗಾಗಬೇಕು ಅದಾಗುತ್ತೆ. ಸೊ ಡೆವಿಲೆಲ್ಲ ಸ್ವಲ್ಪ ರಶಲ್ಲೇ ಹೋದರೂ ಕೂಡ ಕ್ವಾಲಿಟಿ ಅಂತೂ ಚೆನ್ನಾಗಿದ್ದೇ ಇರುತ್ತೆ. ಅದಾದಮೇಲೆ D58ಗಂತೂ ತುಂಬಾ ಶ್ರಮ ಪಡ್ತಾರೆ, ಡಬಲ್ ಶಿಫ್ಟ್ ಮಾಡ್ದಂಗೆ ಮಾಡಿಬಿಡ್ತಾರೆ D58ಗೆ. ಅದಾದಮೇಲೆ D59 ಅದೊಂದು ಆರಾಮಾಗಿ ಹೋಗ್ಬೋದು, ಯಾಕೆಂದರೆ ಆಲ್ರೆಡಿ ಅವರು ಕಂಫರ್ಟೇಬಲಿ ಮಾಡ್ಕೊಂಡಿರೋವಂಥ ಒಂದು ಸಿನಿಮಾನ, ಅಂದರೆ ಹೇಳೋದಾದರೆ ಆಲ್ರೆಡಿ ಸೇಮ್ ಟು ಸೇಮ್ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ ಸೇಮ್ ಟು ಸೇಮ್ ಅವರೇ ಇರ್ತಾರೆ, ಯಾರು ಚೇಂಜಸ್ ಆಗಲ್ಲ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನೋಡಿದಾಗ ಯಾವ ವೈಬ್ ಇತ್ತಲ್ಲ ಅದು ಕೊಟ್ಟರೆ ಸಾಕಾಗಲ್ಲ ಈ ಮೂವಿಗೆ. D59 ಬಗ್ಗೆ ಮಾತಾಡ್ತಿರುವಂಥದ್ದು ಜೊತೆಗೆ ಜಾಸ್ತಿನೇ ಈಗಿನ ಸಿನಿಮಾ ಎಲ್ಲ ಆಗಿರ್ಬೇಕಾರೆ ಕಾಟೇರ ಸಿನಿಮಾ ಮೇನ್ಲಿ ಹಿಟ್ಟಾಗಿದ್ದು ಅದ್ರದ್ದೊಂದು ಮಾಸ್, ರಿಯಲಿ ಡೌನ್ ಟು ಅರ್ತ್ ಆಗಿ ಒಂದು ಮಾಸ್ನ ಕೊಟ್ರಲ್ಲ, ನಾನು ಅದಕ್ಕೇನೆ ಅದು ತುಂಬಾ ಇಷ್ಟ ಆಗಿದ್ದು. ಆ ರೈತಗೆ ಒಂದು ವ್ಯಾಲ್ಯೂ ಈಗಲೂ ಕೊಡೋದು, ಆ ವ್ಯಾಲ್ಯೂಬಲ್ ಮೆಸೇಜ್ ಈಗಲೂ ಕೊಡೋದು ಅಂದರೆ ಅದಷ್ಟು ಸುಲಭವಾದ ಮಾತಲ್ಲ. ಆದರೆ ಅದು ಕೊಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆದರೆ ಈಗ ಇರೋವಂಥ ಮಾತು ಡೆವಿಲಿಂದ ಹಾಕಿರೋವಂಥದ್ದು, ಡೆವಿಲ್ ಅಂತೂ ಬಂದೇ ಬರುತ್ತೆ. ಈಗ ನನ್ನ ಕಡೆಯಿಂದನೇ ಒಂದು ವೀಡಿಯೋ ಕನ್ಫರ್ಮೇಷನಲ್ಲಿ ನಾನು ಕೊಡ್ತಾ ಇರೋವಂಥದ್ದು. ಇನ್ನು ಅಪ್ಕಮಿಂಗ್ ಡೇಸಲ್ಲೇ ಗೊತ್ತಾಗಬೇಕು, ಯಾಕೆಂತಂದರೆ ಆಗಸ್ಟ್ ಎಂಡ್ ಆಫ್ ದಿ ಮಂತ್ವರೆಗೂ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಅವ್ರು ಆಚೆ ಬರೋಲ್ಲ. ಇನ್ನು ನೆಕ್ಸ್ಟ್ ಮಂತ್ ಏನಿದ್ರು ಹೋಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನ ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.